ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ಸೊ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಲ್ಯೂಮ್ ಅನಲೈಸಿಸ್ ಅಂದ್ರೆ ಏನು, ಓಕೆ, ಟ್ರೇಡಿಂಗ್ನಲ್ಲಿ ವ್ಯಾಲ್ಯೂಮ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೊ ವ್ಯಾಲ್ಯೂಮ್ ನಾವು ಹೇಗೆ ಇನ್ಸರ್ಟ್ ಮಾಡ್ಕೋಬೇಕು, ಇವೆಲ್ಲ ವಿಷಯ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ವಿಡಿಯೋನ ಸಂಪೂರ್ಣ ನೋಡಿ. ನೋಡಿ, ಟ್ರೇಡಿಂಗಲ್ಲಿ ವ್ಯಾಲ್ಯೂಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾವು ನೋಡೋಣ. ಫಸ್ಟ್ ನಾವು ವ್ಯಾಲ್ಯೂಮ್ನ ಹೇಗೆ ಇನ್ಸರ್ಟ್ ಮಾಡ್ಕೋಬೇಕು, ಎಲ್ಲಿ ನೋಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೇನೆ. ಸೊ ಮೊದಲೇ ನಾವು ನೋಡೋಣ. ಇದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್. ಓಕೆ, ಇದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್. ನೀವು ಎಲ್ಲ ಇದರಲ್ಲೂ ಹಾಕೋಬಹುದು. ಸ್ವಲ್ಪ ನಾನು ಟ್ರೇಡಿಂಗ್ ವ್ಯೂ ನನಗೆ ಕಂಫರ್ಟಬಲ್, ಹಾಗಾಗಿ ನಿಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಯಾವ ರೀತಿ ಇದನ್ನ ಇನ್ಸರ್ಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಆ್ಯಂಡ್ ನೀವು ನೋಡ್ತಿರೋದು ಇದು ನಿಫ್ಟಿ ಚಾರ್ಟ್ ನೋಡ್ತಾ ಇದ್ದೀರಾ. ಟೈಮ್ ಫ್ರೇಮ್ 1 ಮಿನಿಟ್ ಇರುತ್ತೆ ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಇರುತ್ತೆ. ಆಯಿತಾ? ಸೊ ಇದು ಬೆನಿಫಿಟ್ ಏನು ಗೊತ್ತಾ, ಇದರಲ್ಲಿ ನಿಫ್ಟಿಯಲ್ಲಿ ಟ್ರೇಡ್ ಆಗಲ್ಲ, ಅಂದರೆ ಫ್ಯೂಚರ್ ಟ್ರೇಡ್ ಆಗುತ್ತೆ, ನಿಫ್ಟಿ ಸ್ಪಾಟ್ ಟ್ರೇಡ್ ಆಗಲ್ಲ. ಆದ್ರೂ ಸಹಿತ ನಾವೇನು ಮಾಡೋದು, ನಿಫ್ಟಿಯಲ್ಲಿ ನಾವು ಏನು ಮಾಡ್ಬೋದು, ವ್ಯಾಲ್ಯೂನ ಇನ್ಸರ್ಟ್ ಮಾಡ್ಕೋಬೋದು. ಸೊ ಹಾಗೆ ನಾವೇನು ಮಾಡೋಣ. ಸೊ ಮೊದಲೇದಾಗಿ ಈ ಒಂದು ಪೋರ್ಷನ್ ಕಾಣುತ್ತಲ್ಲ, ಇಂಡಿಕೇಟರ್ ಅಂತ ಬರ್ತಾವಲ್ಲ, ಈ ಇಂಡಿಕೇಟರ್ ಪೋರ್ಷನ್ಸ್ಗೆ ಬನ್ನಿ, ಕ್ಲಿಕ್ ಮಾಡಿದ್ರ ಮೇಲೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಫಸ್ಟ್ನೇದು ಬರುತ್ತೆ, ಇಲ್ಲೊಂದು ಸರ್ಚ್ ಇದು ಬರುತ್ತೆ. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ವ್ಯಾಲ್ಯೂಮ್ ಅಂತ ಸರ್ಚ್ ಮಾಡಿ. ಇಲ್ಲಿ ವ್ಯಾಲ್ಯೂಮ್ ಅಂತ ಸರ್ಚ್ ಮಾಡಿ. ಸೊ ದಟ್ ನಾನು ಇಲ್ಲಿ ಆಲ್ರೆಡಿ ಸ್ಟಾರ್ ಇದೆ ನೋಡಿ, ಅಂದರೆ ಸ್ಟಾರ್ ಯಾಕೆ ಹಾಕೊಡ್ತೀವಿ, ಇದು ನಮ್ಮ ಫೇವರೇಟ್, ಹಾಗಾಗಿ ವ್ಯಾಲ್ಯೂಮ್ ಇರುತ್ತೆ, ಇಲ್ಲಿ ವ್ಯಾಲ್ಯೂಮ್ ಹಾಕೊಳ್ಳಿ. ಸೊ ವ್ಯಾಲ್ಯೂಮ್ ಹಾಕೊಂಡ ತಕ್ಷಣ ನೋಡಿ, ಇಲ್ಲಿ ನಿಮಗೆ ಕೆರಡೆ ಬರುತ್ತೆ. ಇಲ್ಲಿ ನಿಮಗೆ ವ್ಯಾಲ್ಯೂಮ್ ಕಾಣ್ತಾ ಇದೆ, ಇದು ವ್ಯಾಲ್ಯೂಮ್ ಬಾರ್ ಥರ ಕಾಣ್ತದೆ, ಅಲ್ಲಿ ವ್ಯಾಲ್ಯೂಮ್, ಇಲ್ಲಿ ಪ್ರೈಸ್ ಕಾಣ್ತಾ ಇದೆ. ಸೊ ಪ್ರೈಸ್ ಆಕ್ಷನ್ ಟ್ರೇಡಿಂಗಲ್ಲಿ ವ್ಯಾಲ್ಯೂಮ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆಯಿತಾ. ಸೊ ಈಗ ಇಲ್ಲೊಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೀವು ಟ್ರೇಡಿಂಗ್ ಮಾಡೋ ಟೈಮಲ್ಲಿ. ಇದೊಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಏನು ಅಡ್ಜಸ್ಟ್ಮೆಂಟ್ ಅಂದರೆ, ಸೊ ನಾವು ಒಂದು ಇಲ್ಲಿ ಹಾರಿಜಾಂಟಲ್ ಲೈನ್ ಹಾಕ್ತೀನಲ್ವಾ, ಹಿಂಗೆ ಹಾಕಿ ಸುಮ್ಮನೆ ಒಂದು ಎಕ್ಸಾಂಪಲ್, ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂಮ್ ಕಾಣ್ತಾ ಇತ್ತು. ಸೊ ಹಾಗಾಗಿ ಇಲ್ಲೊಂದು ಲೈನ್ ಹಾಕೊಂಡೆ. ಬಟ್ ಹಾಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ, ಇದು ಮೂವ್ ಮಾಡ್ತೀನಿ ನೋಡಿ, ಈ ಸ್ಕ್ರೀನ್ ಹಿಂಗೆ ಮೂವ್ ಮಾಡಿ ಕಾಣ್ತಾ ಇದೆ, ಹಿಂಗೆ ಶೇಕ್ ಆಗ್ತಾಯಿಲ್ಲ. ಈ ಶೇಕ್ ಆದಾಗ ಏನಾಗ್ತಾ ಇದೆ, ನಾನು ಹಾಕಿದ ಲೈನ್ ಇಲ್ಲಿತ್ತು, ಬಟ್ ಈಗ ಇಲ್ಲೋಗಿದೆ. ಇದಾಗಬಾರ್ದು, ಅದು ಫಿಕ್ಸ್ ಆಗಿರ್ಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನೀವು ಇಲ್ಲಿ ವ್ಯಾಲ್ಯೂ ತೊಗೊಂಡಿರ್ತೀರ, ಇಲ್ಲಿ ವ್ಯಾಲ್ಯೂ ತೊಗೊಂಡಿರ್ತೀರಲ್ಲ ಇಲ್ಲಿ, ಸೊ ಅದ್ರ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ, ಒಂದು 3 ಡಾಟ್ ಬರುತ್ತೆ, ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೂವ್ ಟು ಅಂತ ಇರುತ್ತೆ. ಸೊ ಅಲ್ಲೊಂದು ಸಣ್ಣ ಆ್ಯರೋ ಮಾರ್ಕ್ ಇರುತ್ತೆ, ಆ್ಯರೋ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. 2 ಬರುತ್ತೆ ಇಲ್ಲಿ, ನ್ಯೂ ಪೇನ್ ಎಬೋ ಆ್ಯಂಡ್ ನ್ಯೂ ಪೇನ್ ಬಿಲೋ ಅಂತ. ಸೊ ಈ ನ್ಯೂ ಪೇನ್ ಬಿಲೋ ಅಂತ ತಗೊಳ್ಳಿ. ಏನು ಮಾಡ್ತೀರಾ, ನ್ಯೂ ಪೇನ್ ಬಿಲೋ ಅಂತ ತಗೋಬೇಕು ಅಂತ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ತೋರಿಸ್ತೀನಿ ನೋಡಿ. ಸೊ ನಾವು ಒಂದೀಗ ಲೈನಿಂಗ್ ಹಾಕ್ತೀನಿ ಈ ಥರ. ಸೊ ಈ ಲೈನಿಂಗ್ ಹಾಕಿದ್ನಲ್ಲ, ಸೊ ನಾನೇನು ಮಾಡಿದೆ, ಈಗ ನೋಡಿ ನಾನು ಸ್ಕ್ರೀನ್ ಚೇಂಜ್ ಮಾಡ್ತಾ ಇದ್ದೀನಿ, ಶಿಫ್ಟ್ ಮಾಡ್ತಾನೆ ಇದ್ದೀನಿ, ಕಾಣ್ತಾ ಇದೆ, ಶಿಫ್ಟ್ ಆಗ್ತಿದ್ದು ನಿಮಗೆ. ಬಟ್ ನಾನು ಎಲ್ಲಿ ಲೈನ್ ಹಾಕೊಂಡಿದ್ದೆ ಆ ಲೈನ್ ಫಿಕ್ಸ್ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಓಕೆನಾ? ಇದನ್ನ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫಸ್ಟ್ನೇ. ಓಕೆ, ಈಗ ವ್ಯಾಲ್ಯೂಮ್ ಅಂದರೆ ಏನು ಇಂಪಾರ್ಟೆಂಟ್. ಈಗ ವ್ಯಾಲ್ಯೂಮ್ ಇನ್ಸರ್ಟ್ ಮಾಡೋದೆಲ್ಲ ಗೊತ್ತಾಯಿತು, ಎಲ್ಲರೂ ಇನ್ಸರ್ಟ್ ಮಾಡ್ತೀರಾ. ಬಹಳಷ್ಟು ಜನ ಏನು ಅನ್ಕೊಂಡ್ಬಿಟ್ಟಿದ್ದೀರಿ ಅಂದರೆ, ತಪ್ಪು ತಿಳ್ಕೊಂಡಿರ್ತಾರೆ. ಏನಂದರೆ, ಇಲ್ಲಿ ವ್ಯಾಲ್ಯೂಮ್ ರೆಡ್ ಕ್ಯಾಂಡ್ ಇದೆ, ಇಲ್ಲಿ ಗ್ರೀನ್ ಕ್ಯಾಂಡ್ ಇದೆ, ಅಂದರೆ ಇಲ್ಲಿ ಸೆಲ್ಲಿಂಗ್ ಆಗುತ್ತೆ, ಇಲ್ಲಿ ಬೈಯಿಂಗ್ ಆಗುತ್ತೆ ಅಂತ. ಸೊ ಇಲ್ಲಿ ವ್ಯಾಲ್ಯೂಮ್ ಕಲರ್ಗೂ ರೆಡ್ ಇದ್ರೆ ಕೆಳಗಡೆ ಬರುತ್ತೆ, ಗ್ರೀನ್ ಇದೆ ಮೇಲೆ ಬರುತ್ತೆ, ಇದಕ್ಕೆ ಏನು ಸಂಬಂಧ ಇಲ್ಲ. ಇಲ್ಲಿ ಮೇಲೆ ಯಾವ ಕ್ಯಾಂಡ್ಲು ಕಲರ್ ಕಾಣುತ್ತೆ, ಆ ಕ್ಯಾಂಡ್ಲದು ಅಥವಾ ಆ ಬಾರ್ ಕಲರ್ ಇಲ್ಲಿರುತ್ತೆ, ರೆಡ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಗ್ರೀನ್ ಇದೆ, ಇಲ್ಲೂ ಸಹಿತ ಗ್ರೀನ್ ಇರುತ್ತೆ. ಹಾಗಾಗಿ ನೀವು ರೆಡ್ ಇದ್ರೆ ಮಾರ್ಕೆಟ್ ಬೀಳುತ್ತೆ, ಗ್ರೀನ್ ಇದ್ರೆ ಮೇಲೆ ಹೋಗುತ್ತೆ ಅಂತ ತಿಳ್ಕೊಬೇಡಿ. ಇದು ಫಸ್ಟ್ನೇ ಥಿಂಗ್. ಓಕೆ, ಸೊ ಈಗ ವ್ಯಾಲ್ಯೂಮ್ ಅಂದರೆ ಏನು? ಸೊ ವ್ಯಾಲ್ಯೂಮ್ ಅಂದರೆ ಏನಪ್ಪ ಅಂದರೆ, ಇದೇನು ಇಂಡಿಕೇಟ್ ಮಾಡುತ್ತೆ, ಈ ಲೈನ್ಸ್ಗಳೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಈಗ ನೀವು ಮಾರ್ಕೆಟಲ್ಲಿ ಇಬ್ಬರು ಇರ್ತಾರೆ ಅಲ್ವಾ, ಒಬ್ಬರು ಬೈಯರ್ ಇರ್ತಾರೆ, ಇನ್ನೊಬ್ರು ಇರ್ತಾರೆ ಸೆಲ್ಲರ್ ಅಲ್ವಾ. ಇವ್ರಿಬ್ರು ಇರಲೇಬೇಕಲ್ವಾ, ಇವ್ರಿಬ್ರು ಇರ್ತಾನೆ ಒಂದು ಟ್ರೇಡಿಂಗ್ ಆಗೋದು. ಸೊ ಹಾಗಾಗಿ ಈ ಒಬ್ಬ ಬೈಯರ್, ಈಗ ಉದಾಹರಣೆಗೆ ನಾನು ಬೈಯರ್ ಅಂತ ಅನ್ಕೊಳ್ತೀನಿ, ಎಕ್ಸಾಂಪಲ್ ನಾನು ಬೈಯರ್. ಓಕೆ, ನೀವು ಸೆಲ್ಲರ್ ಅಪ್ಪ. ಸೊ ನಾನಿಲ್ಲಿ ಏನು ಮಾಡ್ತೀನಿ, 10 ಕ್ವಾಂಟಿಟಿನ ಬೈ ಮಾಡ್ತೀನಿ, 10 ಕ್ವಾಂಟಿಟಿನ ಬೈ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇದು 10 ಕ್ವಾಂಟಿಟಿ ಬೈ ಮಾಡೋಕ್ಕೆ ನಾನು ಇನ್ನೊಬ್ರು 10 ಕ್ವಾಂಟಿಟಿ ಸೆಲ್ ಮಾಡಿರಲೇಬೇಕಲ್ವಾ. ಅಕಸ್ಮಾತ್ ಅಲ್ಲಿ ಇಲ್ಲ ಅಂದರೆ ಏನಾಗುತ್ತೆ, ಟ್ರೇಡ್ ಆಗುತ್ತಾ? ಇಲ್ಲ ತಾನೆ. ಸೊ ಅದೇ ರೀತಿ ಈ ಒಂದು ಕ್ಯಾಂಡ್ಲ್ಗಳು ಕಾಣ್ತಾವಲ್ಲ, ಈ ಥರ ಇಲ್ಲಿ ಕಾಣ್ತಾವಲ್ಲ, ಪ್ರತಿಯೊಂದು ಈ ಬಾರ್ಗಳು ಏನು ಹೇಳ್ತವೆ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಎಷ್ಟು ಜನ ಬೈ ಮಾಡಿದ್ದಾರೆ, ಟೋಟಲ್ ನಂಬರ್ ಆಫ್ ಬೈಯರ್ ಪ್ಲಸ್ ಟೋಟಲ್ ನಂಬರ್ ಆಫ್ ಸೆಲ್ಲರ್, ಇವೆರಡು ಡಾಟಾ ತೋರಿಸುತ್ತೆ. ಇಲ್ಲಿ 10 ಜನ ಬೈ ಮಾಡಿದರೆ 10 ಜನ ಸೆಲ್ ಮಾಡಲೇಬೇಕು.
ಓಕೆನಾ. ಇಲ್ಲಿ ಇಲ್ಲಿ ಜಾಸ್ತಿ ಸೆಲ್ಲರ್ ಇದ್ದಾರೆ ಅಂದ್ರೆ ಇಲ್ಲಿ 1000 ಜನ ಸೆಲ್ಲರ್ ಇದ್ದಾರೆ, ಬರೀ 100 ಜನ ಬೈಯರ್ ಇದ್ದಾರೆ ಅಂತ ಅನ್ಕೋಬೇಡಿ. ಓಕೆ, ಇಲ್ಲಿ 100 ಸೆಲ್ ಆಗಿದೆ ಅಂತ ಅನ್ಕೊಳ್ಳಿ ಕ್ವಾಂಟಿಟಿ. ಅದರ ಅರ್ಥ ಏನ್ ಗೊತ್ತಾ, ಇಲ್ಲಿ 100 ಜನ ಬೈಯರ್ ಇದ್ದಾರೆ, ಅದೇ ರೀತಿ 100 ಜನ ಸೆಲ್ಲರ್ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಇದು ನಾವು ಟ್ರೇಡಿಂಗ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೇಕು ಈಗ ಬರ್ತದೆ. ನೀವು ಟ್ರೇಡಿಂಗ್ ಅಲ್ಲಿ ಸ್ಟ್ರಾಟಜಿ ಹೆಂಗ್ ಯೂಸ್ ಮಾಡಬೇಕು. ಸೊ ಇದು ಏನು ಇಂಪಾರ್ಟೆಂಟ್ ಇದೆ, ಇದು ಇಂಪಾರ್ಟೆಂಟ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಉದಾಹರಣೆಗೆ ಇಲ್ಲಿ ಇದು ಫಸ್ಟ್ ಕ್ಯಾಂಡಲ್ ಬಿಟ್ಬಿಡಿ, 9:15 ಇಗ್ನೋರ್ ಮಾಡಿ, ಸದ್ಯಕ್ಕೆ ಇಗ್ನೋರ್ ಮಾಡಿ, ನಾನು ಹೇಳ್ತೀನಿ ಮುಂದೆ. ಅದಾದ ನಂತರ ನೋಡಿ ಇದಿಷ್ಟು ನೋಡ್ಕೊಂತ ಬನ್ನಿ, ಇಲ್ಲೆಲ್ಲ ಕಂಪೇರ್ ಮಾಡಿಲ್ಲ. ಬಟ್ ಈ ಒಂದಲ್ಲಿ ಏನಾಯ್ತು, ಒಂದು ದೊಡ್ಡ ನಂಬರ್ ಬಂತು. ಎಷ್ಟು ಬಂತು ಉದಾಹರಣೆಗೆ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ. ಇದು ಹೆಂಗೆ ಯೂಸ್ ಆಗುತ್ತೆ ನಮಗೆ, ಹೆಂಗೆ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಇದು ನೀವು ಏನು ಚಾರ್ಟ್ ನೋಡ್ತಿದ್ರಲ್ಲ, ಇದು 30/10/2025 ನಿಫ್ಟಿ ಸ್ಪಾಟ್ ಚಾರ್ಟ್ ಆಯ್ತಾ. ಇದು ಇಗ್ನೋರ್ ಮಾಡಿ, ಫಸ್ಟ್ ಕ್ಯಾಂಡಲ್ ಇಗ್ನೋರ್ ಮಾಡಿ. ಇದು ಆದ ನಂತರ ನೋಡಿ ಮಾರ್ಕೆಟ್ ಇಷ್ಟೇ ಈ ತರ ಲೆವೆಲ್ ಅಲ್ಲಿ ನಡೀತಾ ಇದೆ. ಅಂದ್ರೆ ದೊಡ್ಡ ವ್ಯಾಲ್ಯೂಮ್ಸ್ ಏನು ಬರ್ತಾ ಇಲ್ಲ, ಅಂದ್ರೆ ದೊಡ್ಡದಲ್ಲಿ ಬೈಯಿಂಗು ಮಾಡ್ತಾ ಇಲ್ಲ, ಸೆಲ್ಲಿಂಗು ಮಾಡ್ತಾ ಇಲ್ಲ. ಬಟ್ ಒಂದೇ ಸಲ ಏನಾಯ್ತು, ಈ ಒಂದು ಹೈಯೆಸ್ಟ್ ದೊಡ್ಡದು ಬಂತು. ಎಷ್ಟು ಬಂತು ನೋಡಿ, ಇಲ್ಲಿ ಎಷ್ಟು ಬಂದಿದೆ ನೋಡ್ಕೊಳ್ಳಿ ಫಸ್ಟ್. ಇಲ್ಲಿ ಎಷ್ಟು ಬಂದಿದೆ, 5.06 ಮಿಲಿಯನ್ಸ್. 5.06 ಮಿಲಿಯನ್ಸ್ ಅಂದ್ರೆ ಇಷ್ಟು ಜನ ಏನ್ ಮಾಡಿದ್ದಾರೆ, ಇಲ್ಲಿ ಯಾರೋ ಒಬ್ರು ಬೈ ಮಾಡಿದ್ದಾರೆ, ಅದೇ ರೀತಿ ಯಾರೋ ಒಬ್ರು ಸೆಲ್ ಮಾಡಿದ್ದಾರೆ. ಇದು ಒಬ್ಬರದ ಲೆಕ್ಕ ಅನ್ಕೋಬೇಡಿ. ಆ ಒಂದು ನಿಮಿಷದಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇಷ್ಟು ಜನ ಬೈ ಮಾಡಿದ್ದಾರೆ, ಇಷ್ಟು ಜನ ಸೆಲ್ ಮಾಡಿದ್ದಾರೆ. ಇಷ್ಟು ಕಡಿಮೆ ಇದ್ದು ಒಂದೇ ಸಲ ಈ ಪ್ರೈಸ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಓಕೆ ಇದನ್ನ ನಮ್ಮ ರೆಫರೆನ್ಸ್ ಪಾಯಿಂಟ್ ತಗೋಬೇಕು. ಅಂಡ್ ಮತ್ತೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ, ಏನು ಗ್ರೀನ್ ಕ್ಯಾಂಡಲ್ ಬಂದಿದೆ, ಮೇಲೆ ಹೋಗ್ತಾನೆ. ನೋ, ಮೇಲೂ ಹೋಗ್ಬೋದು, ಕೆಳಗೆ ಹೋಗ್ಬೋದು, ಆಯ್ತಾ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸಿಂಪಲ್ ಆಗಿ ಈಗ ನೋಡಿ ಈ ಎಲ್ಲಿ ಬಂದಿದೆ ಅಲ್ವಾ ಇದು, ಆ ಕ್ಯಾಂಡಲ್ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಆ ಕ್ಯಾಂಡಲ್ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊಳ್ಳಿ ಸರ್. ಅಂಡ್ ನಾನು ಹೇಳ್ತೀನಲ್ಲ, ಇದು ಸ್ವಲ್ಪ ಆಪ್ಷನ್ ಬೈಯರ್ಗೂ ಆಪ್ಷನ್ ಸೆಲ್ಲರ್ಸ್ಗೆ ಬಹಳ ಯೂಸ್ ಆಗುತ್ತೆ, ಹೇಳ್ತೀನಿ. ಸೊ ನೀವೇನ್ ಮಾಡಬೇಕು, ಇಲ್ಲಿ ಹೈ ಮತ್ತೆ ಈ ಲೋನ ಮಾರ್ಕ್ ಮಾಡ್ಕೊಂಡ್ರಿ. ಓಕೆ, ಈ ಕ್ಯಾಂಡಲ್ ಹೈ ಇಲ್ಲಿ ಬಹಳ ಬಂದಿದೆ, ಸೊ ಹಾಗಾಗಿ ಅದ್ರ ಲೆವೆಲ್ನ ಹೈ ಮತ್ತೆ ಲೋ ಮಾರ್ಕ್ ಮಾಡ್ಕೊಂಡೆ. ಹೈ ಬ್ರೇಕ್ ಮಾಡಿದ್ನಾ ಪುಟ್ ಸೆಲ್ ಮಾಡಿ, ಲೋ ಬ್ರೇಕ್ ಮಾಡಿದ್ನ ಸ್ಟಾಪ್ ಲಾಸ್ ತಗೋಬೇಡಿ, ಅಲ್ಲಿ ಕಾಲ್ನ ಸೆಲ್ ಮಾಡಿ. ಅದಾದ್ಮೇಲೆ ನಿಮ್ ಕೆಲಸ ಇರುತ್ತೆ ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗುತ್ತೆ. ನೀವು ಆಪ್ಷನ್ ಸೆಲ್ಲರ್ಸ್ಗೆ ಡೆಲ್ಟಾ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಓಕೆ, ಇದೊಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲೂ ಈ ವ್ಯಾಲ್ಯೂಮ್ ಯಾವುದು ಬಂದಿಲ್ಲ, ಮಾರ್ಕೆಟ್ ಫುಲ್ಲು ಸೈಡ್ ವೈಸ್ ತರ ಇತ್ತು, ಕರೆಕ್ಟಾ ನೋಡಿ, ಸೈಡ್ ವೈಸ್ ಬಂದು ಇಲ್ಲಿ ಬಂತು ಲಾಸ್ಟ್ಗೆ. ಸೊ ಈ ಕೇಸಲ್ಲಿ ನಮ್ಗೆ ಏನಾಗುತ್ತೆ ತೋರಿಸ್ಕೊತೀನಿ. ಸೊ ಸ್ಟಾಕ್ ಮಾರ್ಕೆಟ್ನ ಓಪನ್ ಮಾಡ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳುತ್ತೆ ಮಾರ್ಕೆಟ್ ಅಂದ್ರೆ, ಯಾವುದೋ ಒಂದು ಟೈಮ್ ಫ್ರೇಮ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂಮ್ ಬಂದ್ಬಿಡುತ್ತೆ. ಓಕೆ, ಸೊ ಅಲ್ಲಿ ಏನಾಗಿರುತ್ತೆ, ಯಾರೊಬ್ರು ಬೈ ಮಾಡಿರ್ತಾರೆ, ಇಲ್ಲ ಯಾರೊಬ್ರು ಸೆಲ್ ಮಾಡಿರ್ತಾರೆ. ಓಕೆ, ಸೊ ಯಾರೋ ಒಬ್ರು ಬೈ ಮಾಡಿರ್ತಾರೆ, ಯಾರು ಬೇರೆ ಪ್ರೈಸ್ ಅಲ್ಲಿ ಇಲ್ಲದ್ದು ಅದೇ ಒಂದು ಇದರಲ್ಲಿ ಏನಾಗುತ್ತೆ ಹೈಯೆಸ್ಟ್ ಬಂದಿರುತ್ತೆ. ಓಕೆ, ಇದು ಉದಾಹರಣೆಗೆ ಸಿಮಿಲೇಟರಿ ಹೋಗೋಣ. ಇದು ಎಷ್ಟೇ ತಾರೀಕು, 30 ತಾರೀಕು. ಟೈಮ್ ಬಂದ್ಬಿಟ್ಟು ಅರೌಂಡ್ 12 ಗಂಟೆ 4 ನಿಮಿಷ. 12 ಗಂಟೆ 4 ನಿಮಿಷ. ಓಕೆ, 12 ಗಂಟೆ 4 ನಿಮಿಷಕ್ಕೆ ಇಲ್ಲಿ ಹೋಗೋಣ. ಸೊ 12 ಗಂಟೆ 4 ನಿಮಿಷಕ್ಕೆ ಹೋಯ್ತು ನೋಡಿ. ಏನು ಮಾಡಬೇಕು, ಆಪ್ಷನ್ ಬೈಯರ್ ಅಲ್ಲ ಸೆಲ್ಲರ್ಸ್ ಹೇಳ್ತೀನಿ. ಯಾವತ್ತು ಡೆಲ್ಟಾ 20 ಆ್ಯಂಡ್ ಡೆಲ್ಟಾ 20 ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಫಸ್ಟ್ ಬೈ ಮಾಡ್ಕೊಳ್ಳಿ. ಅವತ್ತು ಎರಡನ್ನು ಬೈ ಮಾಡ್ಕೊಳ್ಳಿ. ಸೊ ಇದು ಬೈಯಿಂಗ್ ಯಾಕೆ ಮಾಡ್ತಿರೋದ್ರೆ, ನೀವು ಇದು ಮಾಡೋಕ್ಕೋಸ್ಕರ, ಏನು ಹೆಡ್ಜಿಂಗ್ ಮಾಡೋಕ್ಕೋಸ್ಕರ ಆ್ಯಂಡ್ ಸೇಫ್ಟಿಗೋಸ್ಕರ. ಸೊ ನಾವೇನು ಮಾಡೋಣ, ಇಲ್ಲಿ ಡೆಲ್ಟಾ 20 ಆ್ಯಂಡ್ 20 ಬೈ ಮಾಡ್ತೀನಿ. ಓಕೆ, ಸೊ ಡೆಲ್ಟಾ ಒಂದ್ಸಲ 20 ಇರುತ್ತೆ, 19 ಇರುತ್ತೆ, ಅದು ನಿಯರ್ ಬೈ ಮಾಡ್ಕೊಳ್ಳಿ, ಆಯ್ತಾ. ಸೊ ಇದಾದ್ಮೇಲೆ ನಮ್ಮ ಮಾರ್ಕೆಟ್ ಏನಿತ್ತು, ಫಸ್ಟು ಅಪ್ಸೈಡ್ ಬ್ರೇಕ್ಔಟ್ ಆಯಿತು. ಸೊ ಅಪ್ಸೈಡ್ ಬ್ರೇಕ್ಔಟ್ ಆಗಿ ಏನು ಮಾಡ್ತೀರಾ, ಎಡ್ತಮ್ಮನಿದ್ದು ಒಂದು ಪುಟ್ ಆಪ್ಷನ್ನ ಸೆಲ್ ಮಾಡ್ಕೊಳ್ಳಿ. ಅದಾದ ನಂತರ ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂ ರ್ಯಾಲಿ ಹೋಗ್ಬೇಕಾಯ್ತು, ಹೋಗ್ಲಿಲ್ಲ, ಡೌನ್ ಸೈಡ್ ಬಂದ, ಇಲ್ಲಿ ಸ್ಟಾಪ್ ಲಾಸ್ ಹೊಡೆದ. ಸೊ ಸ್ಟಾಪ್ ಲಾಸ್ ಹೊಡೆದಾಗ ಏನು ಮಾಡ್ತೀರಾ, ಎಷ್ಟು ಗಂಟೆ ಸ್ಟಾಪ್ ಲಾಸ್ ಹೊಡೆದವನು, ಅರೌಂಡ್ 12 ಗಂಟೆ 18 ನಿಮಿಷಕ್ಕೆ. 12 ಗಂಟೆ 18 ನಿಮಿಷಕ್ಕೆ ನಿಮಗೆ ಸ್ಟಾಪ್ ಲಾಸ್ ಆಯಿತು. ಓಕೆನಾ. ಸೊ 12 ಗಂಟೆ 18 ನಿಮಿಷಕ್ಕೆ ನೀವು ಇಲ್ಲಿ ಏನು ಮಾಡಬೇಕು ನೋಡಿ, ಇಲ್ಲಿ ಡೆಲ್ಟಾ ಎಷ್ಟೇ ನೋಡ್ಕೊಳ್ಳಿ ಡಿಫ್ರೆನ್ಸ್, ಇಲ್ಲಿ 0.48 ಇದೆ. ಸೊ ನೀವೇನು ಮಾಡ್ತೀರಂದ್ರೆ ಈ ಕಡೆ
ಇಲ್ಲಿ ಪ್ಲಸ್ ಇತ್ತು ಅಂತ ಅನ್ಕೊಳ್ಳಿ, ಈ ಕಡೆ ಕಾಲ್ ಕಡೆ ನೋಡಬೇಕು. ಇಲ್ಲಿ ನೆಗೆಟಿವ್ ಇತ್ತು ಅಂದರೆ ಪುಟ್ ಕಡೆ ನೋಡಬೇಕು. ಇಲ್ಲಿ ಏನಿದೆ ಪ್ಲಸ್ ಇದೆ. ಸೊ ಪ್ಲಸ್ 48ನ ನೀವೇನು ಮಾಡ್ತೀರಾ, ಇಲ್ಲಿ ತಗೊಂಡು ಇಲ್ಲಿ ಹುಡುಕಿ 48ನ ಸೆಲ್ ಮಾಡಿ. ಇಲ್ಲಿ ಅವಾಗ ಏನಾಯ್ತು ಗೊತ್ತಾ ನಿಮಗೆ, ಇಲ್ಲಿ ಡೆಲ್ಟಾ ಕಾಣ್ತಾ ಇರುತ್ತೆ ನೋಡಿ. ಅವಾಗ 0.02 ಆಯಿತು, -0.02. ಯಾವಾಗ ಇದು -20 ಆಗುತ್ತೆ ಅವಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈ ಕೇಸಲ್ಲಿ ಏನಾಗಿದೆ, ಇಲ್ಲಿವರೆಗೂ ಡೇ ಲೋ ಮಾಡಿದ್ದಾನೆ, 14.56ವರೆಗೂ ಡೇ ಲೋ ಇದೆ. ಸೊ 14.56ವರೆಗೂ ಹೋಗೋಣ. ಸೊ ನಿಮಗೆ ಡೆಲ್ಟಾ ನೋಡಿ ಕೇವಲ 0.01 ಇದೆ. ನಮಗೆ ಪ್ರಾಫಿಟ್ 142 ರೂಪಾಯಿ ಇದೆ, ಭಾಳ ಕಡಿಮೆ ಇದೆ, ನೋ ಪ್ರಾಬ್ಲಮ್. ಎಟ್ ದ ಎಂಡ್ ಆಫ್ ದ ಡೇ ನೋಡಿ, ಎಟ್ ದ ಎಂಡ್ ಆಫ್ ದ ಡೇ ನಿಮಗೆ ಇಂಟರ್ಡೇನಲ್ಲಿ 338 ರೂಪಾಯಿ ಸಿಗ್ತಾ ಇದೆ. ಆಯಿತಾ, ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಿ ಅಂದಾಗ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ. ಸೊ ಇದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಳ್ಳಿ, ಈ ವ್ಯಾಲ್ಯೂಮ್ ರೆಫರೆನ್ಸ್ ಪಾಯಿಂಟ್ ಇಟ್ಕೊಳ್ಳಿ. ಯಾವಾಗ ಮಾರ್ಕೆಟ್ ಈ ಒಂದು ವ್ಯಾಲ್ಯೂಮ್ನ ಬ್ರೇಕ್ ಮಾಡುತ್ತೆ, ಸೊ ಬ್ರೇಕ್ ಮಾಡಿ ಹೈ ಲೋ ಮಾರ್ಕ್ ಮಾಡ್ಕೊಳ್ಳಿ, ಯಾವ ಕಡೆ ಹೋಗುತ್ತೆ ನೋಡ್ಕೊಳ್ಳಿ. ಫಸ್ಟ್ ಆಪೋಸಿಟ್ ಸೆಲ್ ಮಾಡಿ, ಅಪ್ ಸೈಡ್ ಹೋದೆ ಪುಟ್ನ ಸೆಲ್ ಮಾಡಿ, ಡೌನ್ ಸೈಡ್ ಬಂದೆ ಕಾಲ್ನ ಸೆಲ್ ಮಾಡಿ. ಎರಡೂ ಸೆಲ್ ಮಾಡಿದಾಗ ನೀವು ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗತ್ತೆ, ಕಂಪಲ್ಸರಿ. ಅದನ್ನು ಮಿಸ್ ಮಾಡ್ಕೋಬೇಡಿ, ಸೇಮ್ ರೂಲ್ಸ್ ಫಾಲೋ ಮಾಡಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಏನು ಅಡ್ಜಸ್ಟ್ಮೆಂಟ್ಸು ಇಲ್ಲಿ ನೋಡಿ ತೋರಿಸ್ತೀನಿ. ನಾನು ಹೇಳಿದ್ದು ಫಸ್ಟ್ನೇ ಕ್ಯಾಂಡಲ್ ಯಾವತ್ತು ಇಗ್ನೋರ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಫಸ್ಟ್ನೇ ಕ್ಯಾಂಡಲಲ್ಲಿ ನಿಮಗೆ ಬಿಗ್ ವ್ಯಾಲ್ಯೂಮ್ ಬಂದಿರುತ್ತೆ, ಪ್ಲಸ್ ಸ್ಟಾಪ್ ಲಾಸ್ ಭಾಳ ದೊಡ್ಡದಿರುತ್ತೆ. ನೀವು ಎಂಟ್ರಿ ಮಾಡ್ಕೊತಿರ್ತೀರಲ್ಲ, ನಿಮ್ಮ ಸ್ಟಾಪ್ ಲಾಸ್ ಹೈಯೆಸ್ಟ್ ಇಲ್ಲಿ ವ್ಯಾಲ್ಯೂಮು ಬಂದಿರಬೇಕು. ಹೈ ಲೋ ಡಿಫ್ರೆನ್ಸ್ ಇರುತ್ತೆ, ಹೈ ಆ್ಯಂಡ್ ಲೋ ಡಿಫ್ರೆನ್ಸ್ ಇರುತ್ತೆ. ಅದು 10 ಪಾಯಿಂಟ್ ಮೇಲೆ ಇರಬಾರ್ದು, ಮ್ಯಾಕ್ಸಿಮಮ್ 20 ಪಾಯಿಂಟ್ ಅಷ್ಟೇ. 20 ಪಾಯಿಂಟ್ ಮೇಲೆ ಅದೇನಾರು ಇತ್ತು ಅಂದರೆ ಸುಮ್ಮನೆ ಇಗ್ನೋರ್ ಮಾಡಿ, ಆ ಒಂದು ವ್ಯಾಲ್ಯೂಮ್ನ ಕನ್ಸಿಡರ್ ಮಾಡಬೇಡಿ. ಯಾಕೆಂದರೆ ಬಿಗ್ ಸ್ಟಾಪ್ ಲಾಸ್ ಆಗುತ್ತೆ. ಆಯಿತಾ, ಇದು ಪ್ರತಿ ದಿವಸನೂ ವರ್ಕ್ ಆಗುತ್ತೆ, ಪ್ರತಿ ದಿವಸನೂ ಬರುತ್ತೆ ಇದು. ಓಕೆ, ಇಲ್ಲಿ ನೋಡಿ ಈ ಥರ, ಇಲ್ಲಿ ನೋಡಿ ಈ ಫಸ್ಟ್ ಕ್ಯಾಂಡಲ್ ನಿಮಗೆ ಹೈಯೆಸ್ಟ್ ವ್ಯಾಲ್ಯೂಮ್ ಬರ್ತಿದೆ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ವೆಯ್ಟ್ ಮಾಡಿಕೊಂಡು ಯಾವುದೋ ಒಂದು ವ್ಯಾಲ್ಯೂಮಲ್ಲಿ ಹೈ ಲೋ ಡಿಫ್ರೆನ್ಸ್ ನೋಡಿ 20 ಇರಬಾರ್ದು. 20 ಮ್ಯಾಕ್ಸಿಮಮ್ 20 ಮೇಲಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ ಆ ವ್ಯಾಲ್ಯೂಮ್ನ ಅಷ್ಟೇ. ಅರ್ಥ ಆಯ್ತಲ್ಲ. ಸೊ ವ್ಯಾಲ್ಯೂಮ್ ಅಂದರೆ ಏನು? ಸೊ ವ್ಯಾಲ್ಯೂಮ್ ಅಂದರೆ ಏನಾಗುತ್ತೆ, ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಏನು ಅನಲೈಸ್ ಮಾಡ್ತೀರಾ, ಯಾವ ಟೈಮ್ ಫ್ರೇಮ್ ಅನಲೈಸ್ ಮಾಡ್ತೀರಾ ನೋಡ್ಕೊಳ್ಳಿ. ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎರಡೂ ಆಗಿರುತ್ತೆ ವಿತ್ ಬಿಗ್ ವ್ಯಾಲ್ಯೂಮ್. ಸೊ ಆ ಒಂದು ಕ್ಯಾಂಡಲ್ನ ರೆಫರ್ ಮಾಡಿಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಪೊಸಿಷನ್ನ ಇನಿಷಿಯೇಟ್ ಮಾಡ್ಕೋಬೋದು. ಓಕೆನಾ? ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.